ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಸೊ ಇವತ್ತು ನನ್ನ ಕೈಲಿರುವಂಥ ಕಾರ್ ಕೀ ತುಂಬಾ ಸ್ಪೆಷಲ್. ಯಾಕೆ ಅಂದರೆ ಹುಟ್ಟೋ ಮಕ್ಕಳಿಂದ ಮುಕ್ತಾತನವರೆಗೂ ಹೆಸರು ಹೇಳ್ತಾರೆ ಈ ಕಾರ್ ಯಾವುದು ಅಂದರೆ ವಿಚ್ ಇಸ್ ನನ್ ಅದರ್ ದ್ಯಾನ್ ದ ಟೊಯೋಟಾ ಇನೋವಾ. ಸೊ ಈ ಕಾರು ಫಸ್ಟ್ ಇಂಡಿಯಾಲ್ ಬಂದಿದ್ದು 2005ರಲ್ಲಿ ಆ್ಯಂಡ್ 2016 ಇನೋವಾ ಕ್ರಿಸ್ಟಾ ಅಂತ ಲಾಂಚ್ ಆಯಿತು. ಇವತ್ತು ನನ್ನ ಹತ್ರ ಇರೋದು 2017 ಮಾಡೆಲ್ ಇನೋವಾ ಕ್ರಿಸ್ಟಾ. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Beat kicks pound like a heartbeat fight. These gritty vibes keep my story in sight. ಸೊ ಇದರ ಇಂಜಿನ್ ಸ್ಪೆಸಿಫಿಕೇಶನ್ ಬರೋದಾದ್ರೆ ಸೊ ಇದ್ರಲ್ಲಿ ಬಂದು ನಿಮಗೆ 2.4 ಲೀಟರ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಸಿಗುತ್ತೆ. ಸೊ ಪವರ್ ಸ್ಪೆಸಿಫಿಕೇಶನ್ ಬಂದು 148 bhp ಅಂಡ್ 343 Nm ಆಫ್ ಟಾರ್ಕ್. ಸೊ ವೆರಿ ಪವರ್ಫುಲ್ ಇಂಜಿನ್ ಅಂಡ್ ರಿಲಯಬಲ್ ಇಂಜಿನ್. 2004 ಮಾಡಲು ತಗೊಬಂದು ಇವಾಗಲೂ ಇನೋವಾಲ್ ಓಡಿಸಿದ್ರು, ಇವಾಗಲೂ ಅಷ್ಟೇ ರಿಲಯಬಲ್ ಆಗಿ ಓಡುತ್ತೆ. ಎಷ್ಟೇ ಲ್ಯಾಕ್ಸ್ ಕಿಲೋಮೀಟರ್ ಓಡಿದ್ರು ಅಷ್ಟೇ. ದಟ್ ಈಸ್ ನೋನ್ ಆಸ್ ಟೊಯೋಟಾ. ಸೊ ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಏನಂದ್ರೆ ಈ ಕಾರಲ್ಲಿ ಇದು ಸೌಂಡ್ ಏನಿದೆಯಲ್ಲ, ಪ್ಯೂರ್ ಜೆನ್ಯೂನ್ ರಾ ಡೀಸೆಲ್ ಇಂಜಿನ್ ಸೌಂಡು ಸಖತ್ತಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ನಾನು ಫೀಚರ್ಸ್ಗಳು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ, ಯಾಕೆಂದರೆ ಇದರ ಬಗ್ಗೆ ತುಂಬಾ ವೀಡಿಯೋಸ್ಗಳಿದೆ ಆ್ಯಂಡ್ ಫೀಚರ್ಸ್ಗಳು ತುಂಬ ಎಕ್ಸ್ಪ್ಲೇನ್ ಮಾಡಿರೋ ವೀಡಿಯೋಸ್ಗಳಿದೆ. ಹೊಸ ಮಾಡ್ಲದಿದೆ, ಹಳೆ ಮಾಡ್ಲದಿದೆ. ಸೊ ಈ ವಿಡಿಯೋಲಿ ನಿಮಗೆ ಇದರ ಕೆಲವೊಂದು ಇನ್ಫಾರ್ಮೇಷನ್ಸ್, ಬೇಸಿಕ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಇಂಜಿನ್ ಪವರ್ ಆಗಿರ್ಬೋದು, ಎಷ್ಟು ಲ್ಯಾಕ್ಸ್ ಈ ಕಾರ್ ಓಡಿದೆ, ಇಷ್ಟು ಲ್ಯಾಕ್ಸ್ ಈ ಕಾರ್ ಓಡಿದ್ಮೇಲೂ ಹೇಗಿದೆ ಫೀಲ್ ಅನ್ನೋದು ಮಾತ್ರ ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಫ್ರಂಟಲ್ಲಿ ನೋಡ್ತಿರ್ಬೋದು, ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ ಸಿಗುತ್ತೆ ವಿತ್ ಅ ರಿಫ್ಲೆಕ್ಟರ್ ಆಸ್ ವೆಲ್. ಸೊ ಇಲ್ಲಿ ಬಂದು ನಿಮಗೆ LED DRL ಸಿಗುತ್ತೆ. ಆ್ಯಂಡ್ ಈ ಗಾಡಿ ಬಂದು ಟಾಪ್ ಮಾಡೆಲ್ 2.4Z ಮಾಡೆಲ್. ಸೊ ಆ ಕಾರಣದಿಂದ ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ ಸಿಗುತ್ತೆ. ಆದರೆ ಇದರ ಕೆಳಗಡೆ ವೇರಿಯಂಟ್ಸ್ಗಳಿಗೆ ಹೋದರೆ ನಿಮಗೆ ಪ್ರೊಜೆಕ್ಟರ್ ಸಿಗಲ್ಲ, ಬರೀ ಒಂದು ಕಂಪ್ಲೀಟ್ 2 ಸೆಟ್ ಆಫ್ ರಿಫ್ಲೆಕ್ಟರ್ ಹೆಡ್ಲೈಟ್ ಸಿಗುತ್ತೆ. ಫಾಗ್ ಲೈಟ್ಸ್ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಯು ಗೆಟ್ ಹ್ಯಾಲೋಜನ್ ಬೇಸ್ಡ್ ಇಂಡಿಕೇಟರ್ಸ್. ನಿಮಗೆ 17 ಇಂಚಸ್ ಬ್ಯೂಟಿಫುಲಿ ಡೈಮಂಡ್ ಕಟ್ ಅಲಾಯ್ ವೀಲ್ ಸಿಗುತ್ತೆ. ಸೊ ಇದರ ಓನರ್ ಏನಿದಾರಲ್ಲ ಅವರು ಅಪ್ಗ್ರೇಡ್ ಮಾಡಿಸ್ಕೊಂಡಿದ್ದಾರೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 178 mm ಸಿಗುತ್ತೆ. ಸೊ ಈಗ ನಿಮಗೆ ಡೈರೆಕ್ಟ್ ರಿಯರ್ ಪ್ರೊಫೈಲ್ಗೆ ಹೋಗೋಣ. ಸೊ ಅಟ್ ದಿ ಬ್ಯಾಕ್ ನಿಮಗೆ ರಿಫ್ಲೆಕ್ಟರ್ ಬೇಸ್ಡ್ ಟೈಲ್ ಲ್ಯಾಂಪ್ ಸಿಗುತ್ತೆ. ಈ ಒಂದು ರಿವರ್ಸ್ ಲೈಟ್ ಕೂಡ ಹ್ಯಾಲೋಜನ್ ಬಲ್ಬ್ ಇಂದಾನೆ ಸಿಗೋದು, ಹ್ಯಾಲೋಜನ್ ಇಂಡಿಕೇಟರ್ಸ್. ಸೊ ನಿಮಗೆ ಡಿಫಾಗರ್ ವಿತ್ ವೈಪರ್ ವಾಷರ್ ಕೂಡ ಇದ್ರಲ್ಲಿ ಸಿಗುತ್ತೆ. ಸೊ ಬೂಟ್ ಸ್ಪೇಸ್ ಹೋಗೋದಾದ್ರೆ ಸೊ ಇದರಲ್ಲಿ ನಿಮಗೆ 300 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ನಾನೇ ಕೂತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬಹುದು ಎಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ಅಂತ. ಕಿಡ್ನಾಪ್ ಮಾಡ್ಬೋದು ಅನ್ನೋ ತೋರ್ಸೋಕ್ಕೆ ಪರ್ಸನ್ ಸ್ವಲ್ಪ ಬಿಸಿ ಇದ್ದಾರೆ, ಇಲ್ಲಾಂದರೆ ಅವ್ರನ್ನೂ ತೋರಿಸ್ತಿದ್ವಿ. ಸೊ ಯು ಕ್ಯಾನ್ ಈಸಿಲಿ ಫೋಲ್ಡ್ ದಿ ಸೀಟ್ಸ್ ಆಲ್ಸೋ ಫಾರ್ ಮೋರ್ ಬೆಟರ್ ಬೂಟ್ ಸ್ಪೇಸ್. ಇಲ್ಲ ಅಂದರೂ ಸಫಿಷಿಯೆಂಟ್ ಒಂದು 3-4 ಲಗೇಜ್ ಬ್ಯಾಗ್ಸ್ ಇಡೋಕ್ಕೂ ಸಫಿಷಿಯೆಂಟ್ ಆಗಿರುತ್ತೆ. ಸೊ ಇದಿಷ್ಟು ಇದರ ಔಟ್ಲುಕ್ ಆಗಿರುತ್ತೆ ಆ್ಯಂಡ್ ಸ್ಪೆಸಿಫಿಕೇಶನ್ಸ್ ಆಗಿರುತ್ತೆ. ಸೊ ಇನ್ನು ಮಿಕ್ಕಿದ್ನ ನಿಮಗೆ ಡ್ರೈವಿಂಗ್ ಮಾಡಿಕೊಂಡು ಇಂಟೀರಿಯರ್ ಒಳಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಈ ಸೆಗ್ಮೆಂಟಲ್ಲಿರೋ ಒಂಟಿ ಸಲಗಾನ ಇವತ್ತು ನಾನು ಓಡಿಸ್ತಿದ್ದೀನಿ. ಈ ಗೇರ್ ನಾಬ್ ವೈಬ್ರೇಷನ್ ನಿಮಗೆ ಈ ಟೊಯೋಟೋಲ್ ಮಾತ್ರ ಸಾಧ್ಯ, ಇನ್ಯಾವುದ್ರಲ್ಲೂ ಸಾಧ್ಯ ಇಲ್ಲ. ಸೊ ಲೆಟ್ ಸಿ ಹೌ ಇಟ್ ಫೀಲ್ಸ್ ಟು ಡ್ರೈವ್. ಸೊ ಫಸ್ಟ್ ನಿಮಗೆ ಈ ಕಾರಲ್ಲಿ ಕೂತಾಗ ಫೀಲ್ ಆಗೋದೇ ಇದರ ಹೈಟ್, ಇದರ ಫೀಲ್. ಎಲ್ಲ ಪೊಲಿಟಿಷಿಯನ್ಸ್ಗಳ ಒಂದು ಗತ್ತು, ಒಂದು ಸೊತ್ತು ಅಂತ ಹೇಳ್ಬೋದು ಇನೋವಾ ಕ್ರಿಸ್ಟಾನ. ಇಲ್ಲಿವರೆಗೂ ಎಲ್ಲ ಕಾರ್ ಲೈನಪ್ಪಲ್ಲೂ ಇದೊಂದೇ ಕಾರ್ ಇರೋದು. ಇಷ್ಟೊಂದು ಫೇಸ್ ಲಿಫ್ಟ್ ಇದ್ರು, ಇಷ್ಟೊಂದು ಕಡಿಮೆ ಫೀಚರ್ಸ್ ಇಲ್ಲಿವರೆಗಿದ್ರು. ಈ ಕರೆಂಟ್ ಜನ್ರೇಷನ್ಗೆ ಹೋಲಿಸ್ಕೊಂಡ್ರೆ ನಿಮಗೆ ತರತರವಾದ ಫೀಚರ್ಸ್ಗಳು ಸಿಕ್ಕುತ್ತೆ. ಆದರೂ ಇನ್ನೂ ಹೆಸರಿಟ್ಟಿರೋ ಅಂಥ ಒಂದೇ ಒಂದು ಕಾರ್, ಒಂದೇ ಒಂದು ಬ್ರ್ಯಾಂಡ್ ಅಂದರೆ ಟೊಯೋಟಾ. ಸೊ ಇದರ ಮೇನ್ ರೀಸನ್, ದ ಮೇನ್ ಫೇಮ್ ದ ಕಾರ್ ಹ್ಯಾಸ್ ಗಾಟ್ ಇಸ್ ಫಾರ್ ಇಟ್ಸ್ ಕಂಫರ್ಟ್, ರಿಯರ್ ಸೀಟ್ ಕಂಫರ್ಟ್. ಎಲ್ಲ ಥರ ಜನ, ಚಿಕ್ಕ ಮಕ್ಕಳು, ಅಂಕಲ್, ಆಂಟೀಸ್, ಅಣ್ಣ, ತಮ್ಮಿಂದರು,
ಆ ತಾತ ಮುತ್ತಾತಂದಿರಿಗೂ ಇಷ್ಟ ಆಗೋ ಕಾರೇ ಕ್ರಿಸ್ಟಾ. ಯಾಕೆ ಅಂದರೆ ಇದರ ಕಂಫರ್ಟ್, ಇದರ ಸ್ಪೇಸ್, ಇದರ ಪವರು ಓಡ್ಸೋನಿಗೆ ಮಾತ್ರ ಗೊತ್ತಿರುತ್ತೆ. ಹಿಂದೆ ಕೂತಿರೋನ್ಗೆ ಜಸ್ಟ್ ಕಂಫರ್ಟ್ ಬಿಟ್ಟು ಏನು ಅವ್ನು ಎಕ್ಸ್ಪೆಕ್ಟ್ ಮಾಡಿರೋಕ್ಕಾಗಲ್ಲ. ಮನೇಲಿ ಹೇಗೆ ಮಲಗಿರ್ತಾನೋ ಅದೇ ಥರ ಹಿಂದೆ ಸೀಟಲ್ಲಿ ಅಷ್ಟೇ ಕಂಫರ್ಟ್ ಸಿಗುತ್ತೆ. ಸೊ ಇದು ಬಂದು ನಿಮಗೆ 7 ಸೀಟರ್ ವೇರಿಯಂಟ್. ಸೊ 7 ಸೀಟ್ ಸ್ಪೇಸ್ ಏನಿದೆಯಲ್ಲ, ಕಂಪೇರ್ ಟು ಅದರ್ ಕಾರ್ಸ್, ಈ ಸೆಗ್ಮೆಂಟ್ ಬಿಟ್ಟು ಈ ಸೆಗ್ಮೆಂಟಲ್ಲಿ ಯಾವ ಬೇರೆ ಕಾರ್ಗಳೇ ಇಲ್ಲ. ನಾವು ಇದಕ್ಕಿಂತ ಒಂದು ಲೆವೆಲ್ ಕೆಳಗೋಗಿ ಯೋಚನೆ ಮಾಡೋದಾದರೆ ಇದಕ್ಕೆ XL6 ಆಗಿರ್ಬೋದು, ಆ ಥರ ಒಂದು ಕಾರ್ಗಳು ಈ ಸೆಗ್ಮೆಂಟಲ್ಲಿ ಬರುತ್ತೆ 7 ಸೀಟ್ರಿಗೆ ಹೋಲ್ಸ್ಕೊಂಡ್ರೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮಚ್ ಬೆಟರ್ ಆಗಿರೋ 7 ಸೀಟ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಗುಡ್ ಕ್ಯಾಬಿನ್ ವ್ಯೂ ಸಿಗುತ್ತೆ. ಏಕೆಂದರೆ ಕ್ಲಾಸ್ಟರ್ ಫೋಬಿಕ್ ಅನ್ಸಲ್ಲ ನಿಮಗೆ ಒಳಗೆ ಕೂತಿದ್ರು. ಮೇನ್ ಥಿಂಗ್ ಪವರ್ ವಿಷಯಕ್ಕೆ ಬರೋದಾದರೆ, ಫ್ಯಾಮಿಲಿ ಅವ್ರು ಕೂತಿರ್ತಾರೆ, ಅವ್ರ ಪಡೆಗೆ ಅವ್ರು ಎಂಜಾಯ್, ಅವ್ರ ಕಂಫರ್ಟ್ ಸಿಗುತ್ತೆ. ಇಲ್ಲಿ ಕೂತಿರೋ ಮಗನಿಗೆ ಹೇಗಿರುತ್ತೆ ಓಡ್ಸೋಕ್ಕೆ ಅಂದರೆ ಟಾಪ್ ನಾಚ್. ದ ಪವರ್ ಏನಿದೆಯಲ್ಲ 2005ಇಂದ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಇಲ್ಲೋಗ್ತಿರೋ ಇನೋವಾನು ಅದೇ ಪವರ್, ಇಲ್ಲೋಗ್ತಿರೋ ಇನೋವಾನು ಅದೇ ಪವರ್. ಅಂದರೆ ಇಂಜಿನ್ ಕೆಪಾಸಿಟಿ ಕೆಲವೊಂದ್ರಲ್ಲಿ ದೊಡ್ಡದಿರ್ಬೋದು, 2.8 ಸಿಗ್ತಿತ್ತು ನಿಮಗೆ, ಬಟ್ ಓಡ್ಸೋಕ್ಕೆ ಮಾತ್ರ ಯಾವುದೂ ಕಡಿಮೆ ಅಲ್ಲ. ಈ ಕರೆಂಟ್ ಬರ್ತಿರೋ ಇನೋವಾನು ಒಳ್ಳೆ ಪವರ್ ಇದೆ, ಇವಾಗಿರೋ ಇನೋವಾನು ಒಳ್ಳೆ ಪವರ್ ಇದೆ. ವೈಟ್ ಕಲರ್ ಇನೋವಾ ಮಾತ್ರ ಅದಕ್ಕಿರೋ ಗತ್ತೆ ಬೇರೆ. ಸೊ ವೈಟ್ ಕಲರ್ ಇನೋವಾ ನೀವು ನಿಮ್ಮ ಮನೆ ಮುಂದೆ ನಿಲ್ಲಿಸ್ತೀರಾ ಅಂತ ಹೇಳಿದ್ರೆ ಅಲ್ಲಿರೋ ಫೀಲೇ ಬೇರೆ, ಆ ಮನೆಗೆ ಬರೋ ಅರ್ಥನೇ ಬೇರೆ. ಸೊ ವೈಲ್ ಐ ವಾಸ್ ಟಾಕಿಂಗ್ ಟು ದಿ ಪವರ್, ಯು ಗೆಟ್ ಟಾಪ್ ನಾಚ್ ಪವರ್, ವೆರಿ ಗುಡ್ ಇನಿಷಿಯಲ್, ವೆರಿ ಗುಡ್ ಟಾರ್ಕ್. ಸೊ ನೀವು ಗೇರ್ ಚೇಂಜ್ ಮಾಡ್ದೇನೂ ಮೂವ್ ಮಾಡ್ಕೊಂಡಿರ್ಬೋದು, ಇನಿಷಿಯಲ್ ಅಪ್ಸಲ್ ಆಗಿರ್ಬೋದು, ಆ ಥರ ಪವರ್ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಈ ಇನೋವಾದ ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂದರೆ ಇಟ್ ಈಸ್ ಐ ಕ್ಯಾಚಿಂಗ್ ಇನ್ ಪಬ್ಲಿಕ್. ಸೊ ಎಂಥದೇ ಮಾಡಲಾಗಲಿ, ಬೇಸ್ ಮಾಡಲ್ ಇನೋವಾನಾರೋ ಆಗಲಿ, ಹಳೆ ಮಾಡಲ್ ಇನೋವಾನಾದರೂ ಆಗಲಿ, ನೀವು ಪಬ್ಲಿಕಲ್ಲಿ ಹೋಗ್ತೀರ ಅಂದರೆ ಜನ ಒಂದು ಸತಿನಾರೋ ತಿರುಗಿ ನೋಡ್ತಾರೆ, ಯಾರಿದ್ದಾರೆ ಒಳಗೆ ಅಂತಲೂ ನೋಡ್ತಾರೆ. ಅದು ಇದರ ಸ್ಪೆಷಲ್ ಥಿಂಗ್. ಆ್ಯಂಡ್ ಅದೊಂಥರ ಗತ್ತು ಈ ಕಾರದ್ದು ಹೇಳಬೇಕು ಅಂದರೆ. ಸೊ ಇದರ ಮೈಲೇಜ್ ಹೇಳೋದಾದರೆ ನಿಮಗೆ ಅರೌಂಡ್ 13 to 14 ಸಿಗುತ್ತೆ. ಶೋರೂಮ್ ಅವ್ರು ಕ್ಲೇಮ್ ಮಾಡೋದು, ಕಂಪ್ನಿ ಕ್ಲೇಮ್ ಮಾಡೋದು ಅರೌಂಡ್ 16-17, ಬಟ್ ಅಷ್ಟೆಲ್ಲ ಇಲ್ಲ. ಮೇ ಬಿ ಆನ್ ಹೈವೇಸ್ ನಿಮಗೆ ಸಿಗ್ಬೋದೇನೋ, ಬಟ್ ಇನ್ ಸಿಟೀಸ್ 10, 12, 14 ಅಷ್ಟರಲ್ಲೇ ನಿಮಗಿರುತ್ತೆ. ಅದು ನೀವೇನಾರು ವೆರಿ ಟ್ರಾಫಿಕ್ ಇದ್ದರೆ ಸಿಂಗಲ್ ಡಿಜಿಟಲ್ ಇರುತ್ತೆ. ಸೊ ಈ ಗಾಡಿ ವೈಟ್ ಬೋರ್ಡಲ್ಲಾಗಿರ್ಬೋದು, ಯೆಲ್ಲೋ ಬೋರ್ಡಲ್ಲಾಗಿರ್ಬೋದು ಅದರದ್ದೇ ಆದಂಥ ರೂಲ್ ಮಾಡ್ತಾ ಇದೆ, ವರ್ಷಾನ್ಗಟ್ಲೆಯಿಂದ ರೂಲ್ ಮಾಡ್ತಿದೆ. ಸೊ ಈ ಗಾಡಿ ಬಂದು ಕರೆಂಟ್ಲಿ 121,000 ಕಿಲೋಮೀಟರ್ಸ್ ಓಡಿದೆ, ವಿಚ್ ಇಸ್ ಫಿನಾಮಿನಲ್. ಅಂದರೆ ಇದಕ್ಕೆ ಲಿಮಿಟೇ ಇಲ್ಲ. 1 lakh ಎಲ್ಲ ಇದಕ್ಕೆ ಕಂಪೇರ್ ಟು ಅದರ್ ಕಾರ್ಸ್ 10,000 ಓಡಿದ್ರೆ ಹೇಗಿರುತ್ತೋ 1 lakh ಓಡಿದ್ರೆ ಆಗಿರುತ್ತೆ ಇನೋವಾ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ನಾರ್ಮಲ್ ಕಾರ್ ಆ್ಯಂಡ್ ಅ ಜಪಾನೀಸ್ ಮೇಕರ್. ಸೊ 2005ಇಂದ 2016ವರೆಗೂ ಟೊಯೋಟಾ ಇನೋವಾ ಅಂತಿತ್ತು. ಸೊ ಕ್ರಿಸ್ಟಾ ಅಂತ ಲಾಂಚ್ ಮಾಡೋ ರೀಸನ್ ಏನಂದರೆ ಒಂದು ಫ್ರೆಶ್ ಟ್ಯಾಗ್, ಒಂದು ಫ್ರೆಶ್ ನೇಮ್ ಕೊಡೋಕ್ಕೋಸ್ಕರ. ಸೊ ಕ್ರಿಸ್ಟಾ ಅಂತ ಮೀನಿಂಗ್ ಏನಂದರೆ ವೆರಿ ಕ್ರಿಸ್ಟಲ್ ವ್ಯೂ, ಪ್ರೀಮಿಯಮ್, ಒಂದು ನೆಕ್ಸ್ಟ್ ಲೆವೆಲ್ ಸೆಗ್ಮೆಂಟ್ಗೆ ತೊಗೊಂಡೋಗೋಕ್ಕೆ ಕ್ರಿಸ್ಟಾ ಅಂತ ನೇಮ್ ಕೊಟ್ಟರು, ವಿಚ್ ಇಸ್ ಫಿನಾಮಿನಲ್ ಫಾರ್ ದಿಸ್ ಕಾರ್. ಅವರು ಕೊಟ್ಟಿರೋ ನೇಮ್ ಪ್ರಕಾರನೇ ಈ ಕಾರ್ ನಿಮಗೆ ಫೀಲ್ ಮಾಡಿಸುತ್ತೆ. ಆ ಒಂದು ಪ್ರೀಮಿಯಮ್ನೆಸ್ ಡೆಫಿನೆಟ್ಲಿ ನಿಮಗೆ ಫೀಲ್ ಆಗೇ ಆಗುತ್ತೆ. ಸೊ ನೋಡೋಕ್ಕೆ ನಿಮಗೆ ಔಟ್ಡೇಟೆಡ್ ಅಂತ ಅನಿಸ್ಬೋದು, ಆದರೆ ಈಗಿನ ಬರೋ ಕಾರ್ಗಳಿಗೆ ಹೋಲಿಸ್ಕೊಂಡ್ರೆ ಇದು ಎಷ್ಟೋ ಮೇಲ್ಗಿಂತ ಬೆಟರ್. ಬಿಕಾಸ್ ಇದು ಕಾರು ಯಾರು ಫೀಚರ್ಸ್ ನೋಡಿ ತಗೊಳ್ಳಲ್ಲ, ಇಷ್ಟಪಟ್ಟು ತಗೊಳ್ಳೋವಂಥವ್ರು ಮಾತ್ರ ಈ ಕಾರ್ಗಳಿಗೆ ಹೋಗೋ ಅಂಥದ್ದು. ಹೆಸ್ರಿಗೋಸ್ಕರ ಹೋಗ್ತಾರೆ. ಅದು ಬಿಟ್ಟರೆ ರಿಲಯಬಿಲಿಟಿ, ಟೊಯೋಟೋ ಅನ್ನೋ ಬ್ರ್ಯಾಂಡ್, ಆ ರೀಸನಿಂದ ಮಾತ್ರ ಈ ಕಾರ್ಗಳಿಗೆ ಹೋಗ್ತಾರೆ. ಸೊ ಯಾವುದೇ ಆದಂಥ ಪಬ್ಲಿಸಿಟಿ ಬೇಕಾಗಿಲ್ಲ ಟೊಯೋಟೋದವ್ರಿಗೆ. ಇದನ್ನು ಬೇರೆ ಕಾರ್ಗಳ ಥರ ಪ್ರಮೋಷನ್ ಮಾಡೋದಾಗಲಿ ಯಾವುದೇ ಆದಂಥ ನೆಸೆಸಿಟಿ ಇಲ್ಲ. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪ್ರೊಮೋಟಿಂಗ್ ಲೆವೆಲ್. ಸೊ ಗಾಡಿ ರೋಡಲ್ಲಿ ಹೋಗ್ತಿದ್ರೇ ಜನ ಅನ್ಕೋತಿರ್ತಾರೆ ಒನ್ ಡೇ ದಿಸ್ ಕಾರ್ ವಿಲ್ ಬಿ ಇನ್ ಮೈ ಗ್ಯಾರೇಜ್ ಅಂತ. ಸೊ ದ್ಯಾಟ್ಸ್ ಹೌ ಟೊಯೋಟಾ ಇಸ್ ಗಿವನ್ ದ ನೇಮ್ ಫಾರ್ ಇನೋವಾ ಸಿನ್ಸ್ 2005. ಸೊ ನಿಮಗೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ
ಈ ಗಾಡಿನ ಈಗ ತಗೋಬೇಕು ಅಂದರೆ ನಿಮಗೆ ಅರೌಂಡ್ 17 to 18 ಲ್ಯಾಕ್ಸಲ್ಲಿ ಸಿಗುತ್ತೆ, ಅಂದರೆ 2017 ಮಾಡಲ್ ಆದರೆ. ಸೊ ನಿಮಗೆ ಮಾಡೆಲ್ ವೈಸ್ ನಿಮಗೆ ರೇಟ್ಗಳು ಜಾಸ್ತಿ ಇರುತ್ತೆ, ಕಲರ್ ವೈಸ್ ನಿಮಗೆ ರೇಟ್ ಜಾಸ್ತಿ ಇರುತ್ತೆ. 2017 ಮಾಡಲೇ ವೈಟ್ ಕಲರ್ಗೆ ಹೋಗ್ತೀವಿ ಅಂದರೆ ನಿಮಗೆ 20 ಲ್ಯಾಕ್ಸ್ ತನಕನೂ ಸಿಗುತ್ತೆ. ಸೊ ಇದಿಷ್ಟು ಇದರ ಫೀಚರ್ಸ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ನನ್ನ ಒಪಿನಿಯನ್ ಇದಾಗಿರುತ್ತೆ. ನೀವು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಾದರೂ ತೊಗೋಬೋದು, 2025 ಮಾಡಲು ಫ್ರೆಶ್ ಆಗೂ ನೀವು ತೊಗೋಬೋದು ಇಫ್ ಯುವರ್ ಬಜೆಟ್ ಅಲೋಸ್ ಟು ಇಟ್. ಬಟ್ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ನಿಮಗೆ ಒಂದು ಇನೋವಾ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಹೋಗ್ಬೋದು, ಯಾವುದೇ ಆದಂಥ ತೊಂದರೆಗಳಿಲ್ಲ. ಸೊ ಈ ಗಾಡಿನ ನೀವು ಡೆಫಿನೆಟ್ಲಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ತೊಗೋಬೋದು. ಆಬ್ವಿಯಸ್ಲಿ 2017 ಮಾಡಲಾರು ತೊಗೊಳ್ಳಿ, 18 ತೊಗೊಳ್ಳಿ, ಈ ಲೇಟೆಸ್ಟ್ ಜನ್ರೇಷನ್ ಮಾಡಲಾರು ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ಮೋಸ ಅನ್ನೋದು ಯಾವುದೂ ಇಲ್ಲ. ಸೊ ವೆರಿ ವರ್ತ್ ಇಟ್, ಟಾಪ್ ನಾಚ್ ಗಾಡಿ ಅಂತ ಹೇಳ್ಬೋದು. ಎಲ್ಲ ಥರದೂ ಪರ್ಫೆಕ್ಟ್, ಯಾವ ಆ್ಯಂಗಲಿಂದ ನೋಡಿದ್ರು ಪರ್ಫೆಕ್ಟ್ ಗಾಡಿ ಇದು. ಸೊ ಇದಿಷ್ಟು ಈ ವಿಡಿಯೋ ಆಗಿರುತ್ತೆ. ಸೊ ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಥ್ಯಾಂಕ್ ಯು.